ಓಕೆ ಸ್ನೇಹಿತರೆ, ಇವತ್ತು ನಾನು ಸಿರಾ ತಾಲೂಕಿನ ಕಳ್ಳಂಬೆಳ್ಳ ಕೆರೆಯ ಕೋಡಿಯ ಭಾಗದಲ್ಲಿ ಮಡಿದಿರುವಂಥ ಒಬ್ಬ ವೀರಗಾರನ ಸಮಾಧಿಯನ್ನು ವೀಕ್ಷಣೆ ಮಾಡೋಕ್ಕೆ ಬಂದಿದ್ದೇನೆ. ಈ ವೀರಗಾರ ಯಾರು ಅಂದರೆ, ಕರ್ನಾಟಕದ ಒಂದು ಸಾಂಸ್ಕೃತಿಕ ಬುಡಕಟ್ಟು ಆಗಿರ್ತಕ್ಕಂಥ ಕಾಡುಗೊಲ್ಲರ ಹಲವಾರು ಸಾಂಸ್ಕೃತಿಕ ವೀರರಲ್ಲಿ ಈ ಚಿಕ್ಕಣ್ಣ ಸ್ವಾಮಿನೂ ಕೂಡ ಒಬ್ಬ. ಇವರು ಕಾಡುಗೊಲ್ಲರಲ್ಲಿ ಮಾಸಬೆಡಗಿನ ಕುಲದೈವ. ಇಲ್ಲಿ ಇವನು ಈ ಭಾಗದಲ್ಲಿ ದನ ಕಾಯುವಂಥ ಸಂದರ್ಭದಲ್ಲಿ ತುರುಕರಿಗೂ ಮತ್ತು ಚಿಕ್ಕಣ್ಣನಿಗೂ ಕಾದಾಟ ನಡೆದು ಚಿಕ್ಕಣ್ಣನನ್ನು ಮರಳು ಮಟ್ಟೆ ಕಟ್ಟಿ ಒರೆಸ್ಬಾ ಅಂತೇಳಿ ಅವನು ಮಟ್ಟೆನ ತಲೆ ಮೇಲೆ ಒರೆಸ್ಲಿಕ್ಕೆ ಹೊರಟಂಥ ಸಂದರ್ಭದಲ್ಲಿ ಮೋಸದಿಂದ ತುರುಕರು ಅವನ ತಲೆಯನ್ನು ಕಡಿದು ಅಂತ ಜಾಗ ಇದು. ಆಗ ಇಲ್ಲಿ ರುಂಡ ಇಲಿಬಿದ್ದು ಮುಂಡ, ಅದು ತುಮಕೂರು ತಾಲೂಕಿನ ಹೆಬ್ಬೂರಿನ ಬಳಿ ಅಲ್ಲಿ ಮುಂಡ ಬೀಳುತ್ತೆ. ಅಲ್ಲಿ ಚಿಕ್ಕಣ್ಣ ನೆಲೆಗೊಳ್ತಾನೆ. ಯಾಕಂದರೆ ಇಲ್ಲಿನ ಹುಲ್ನೀರಿಗಂತ ಹೋದಂಥ ಇವನ ಕುಲಸ್ಥರೇನಿದ್ರು ಹುಲ್ನೀರಿಗೋಸ್ಕರ ಆ ಚಿಕ್ಕಣ್ಣ ಸ್ವಾಮಿ ಹೆಬ್ಬೂರು ಬೈಲಿಗೆ ಹೋಗಿ ದನಗಳನ್ನು ಮೇಯಿಸ್ತಾ ನಾನು ನೆಲೆಗೊಳ್ತಕ್ಕಂಥ ಜಾಗ ಇದೇ ಸರ್ವಶ್ರೇಷ್ಠ ಅಂಥೇಳಿ ಅಲ್ಲಿ ನೆಲೆಗೊಳ್ತಾನೆ. ಇವತ್ತದು ತುಮಕೂರು ಜಿಲ್ಲೆಯ ಒಂದು ಜನಪ್ರಿಯ ಮತ್ತು ಪ್ರಸಿದ್ಧ ಒಂದು ಧಾರ್ಮಿಕ ಕೇಂದ್ರವಾಗಿ ಪ್ರಸಿದ್ಧಿಯನ್ನು ಪಡೆದಿದೆ. ಇವತ್ತು ಕರ್ನಾಟಕದ ಧಾರ್ಮಿಕ ಕೇಂದ್ರಗಳಲ್ಲಿ ಚಿಕ್ಕಣ್ಣ ಸ್ವಾಮಿ ಕ್ಷೇತ್ರನೂ ಕೂಡ ಒಂದು. ಅಪಾರವಾದಂಥ ಸಿದ್ಧಗಂಗಾ ಮಠವನ್ನು ಬಿಟ್ಟರೆ, ಯಡಿಯೂರನ್ನು ಬಿಟ್ಟರೆ ಅತಿ ಹೆಚ್ಚು ಜನ ಬರತಕ್ಕಂಥ ಒಂದು ಧಾರ್ಮಿಕ ಕ್ಷೇತ್ರ ಅಂದರೆ ಅದು ಚಿಕ್ಕಣ್ಣ ಸ್ವಾಮಿ ಕ್ಷೇತ್ರ. ಅದು ದಿನನಿತ್ಯ ಅಲ್ಲಿ ನೂರಾರು ಜನರು ತಮ್ಮ 108 ಸಮಸ್ಯೆಗಳನ್ನು ಚಿಕ್ಕಣ್ಣ ಸ್ವಾಮಿ ಕ್ಷೇತ್ರಕ್ಕೆ ತರ್ತಾರೆ. ಅವರು ಅರ್ಕೆ ಕಟ್ಕೊಂಡು ಬರ್ತಾರೆ. ಅವರು ಚಿಕ್ಕಣ್ಣ ಸ್ವಾಮಿ ಹತ್ರ ಅದೇನು ಕೇಳ್ಕೊಳ್ತಾರೆ ಗೊತ್ತಿಲ್ಲ, ಅವ್ರು ಕೇಳ್ಕೊಂಡಿದ್ದೆಲ್ಲವೂ ಕೂಡ ಅಲ್ಲಿ ನೆರವೇರುತ್ತೆ. ಅದು ಒಂದು ಕಾಯಿಲೆ ಇರ್ಬೋದು, ಆರೋಗ್ಯ ಇರ್ಬೋದು, ಅಥವಾ ಒಂದು ಹೆಣ್ಣು ತರೋದಿರ್ಬೋದು, ಮಕ್ಕಳಾಗದಿರೋದಿರ್ಬೋದು, ಅಥವಾ ಅವರ ಕುಟುಂಬದ ಯಾವುದೇ ತಂಟೆ ತಾಪತ್ರಗಳಿರ್ಬೋದು, ಅಲ್ಲಿ ಬಂದು ಅರ್ಕೆ ಕಟ್ಕೊಂಡ್ರೆ ಚಿಕ್ಕಣ್ಣ ಸ್ವಾಮಿ ದರ್ಶನ ಪಡೆದ್ರೆ ಎಲ್ಲ ಸಮಸ್ಯೆಗಳು ಪರಿಹಾರ ಆಗ್ತಾ, ಅವ್ರ ಪರಿಹಾರಗಳಿಗೆಲ್ಲ ಪರಿಹಾರ ಸಿಗುತ್ತೆ ಆ ಸಮಸ್ಯೆಗಳಿಗೆಲ್ಲ ಅಂಥೇಳಿ ಅಲ್ಲಿನ ಜನ ಭಾವಿಸಿರ್ತಾರೆ. ಹಾಗಾಗಿ ಆ ಕ್ಷೇತ್ರಕ್ಕೆ ಹಾಸನ ಜಿಲ್ಲೆಯಿಂದ, ಮಂಡ್ಯ ಜಿಲ್ಲೆಯಿಂದ, ಬೆಂಗಳೂರಿನಿಂದ, ತುಮಕೂರಿನಿಂದ ಮಹಾ ಭಕ್ತ ಸಾಗರವೇ ಹರಿದು ಬಂದು ಚಿಕ್ಕಣ್ಣ ಸ್ವಾಮಿಯಿಂದ ಪರಿಹಾರವನ್ನು ಕಂಡುಕೊಂಡು ನೆಮ್ಮದಿಯನ್ನು ಹೊಂದ್ತಾ ಇದ್ದಾರೆ. ಇದು ಈ ಕ್ಷೇತ್ರದ ಒಂದು ವೈಶಿಷ್ಟ್ಯತೆ. ಬಹುಶಃ ಅಲ್ಲಿ ಬರ್ತಕ್ಕಂಥವ್ರಿಗೆ ದಿನನಿತ್ಯ ಅನ್ನದಾಸೋಹ ಇರುತ್ತೆ. ಭಾಳಷ್ಟು ಆ ಜನಗಳು ಬಂದವರಿಗೆ ಅಲ್ಲೆಲ್ಲ ಸವಲತ್ತುಗಳನ್ನ, ಕಲ್ಯಾಣ ಮಂಟಪ ಇದೆ, ಅತಿಥಿ ಗೃಹ ಇದೆ, ಹೋಗಿ ಬರಲಿಕ್ಕೆ ಕುಣಿಗಲ್ ಬಸ್ಸಿನ ವ್ಯವಸ್ಥೆಗಳು ಕೂಡ ಇದೆ. ಅಲ್ಲಿನ ಧರ್ಮದರ್ಶಿಗಳಾಗಿರ್ತಕ್ಕಂಥ ಪೂಜಾರ್ ಪಾಪಣ್ಣವರು ಬಂದಿರೋರಿಗೆಲ್ಲ ವ್ಯವಸ್ಥೆ ಮಾಡ್ತಾರೆ. ಇವರು ಪ್ರಧಾನ ಅರ್ಚಕರಾದ ಮೇಲೆ ಆ ಕ್ಷೇತ್ರ ಇವತ್ತು ಜಗತ್ತಿನ ಕಣ್ಮನವನ್ನು ಸೆಳೀತಾ ಇದೆ. ಇಷ್ಟು ವಿಷಯ ನಾನು ನಿಮ್ಮೊಡನೆ ಹಂಚ್ಕೊತಾ ಇದ್ದೀನಿ. ಕಾಡುಗೊಲ್ಲ ಬುಡಕಟ್ಟುಗಳಲ್ಲಿ ದೈವದ ಪರಿಕಲ್ಪನೆ ವಿಶಿಷ್ಟವಾದ, ಬೇರೆ ಸಮುದಾಯಕ್ಕಿಂತ ಅಥವಾ ಬೇರೆ ಜಾತಿಗಿಂತ ಕಾಡುಗೊಲ್ಲ ದೈವಗಳಲ್ಲಿ ಭಾಳ ವಿಶೇಷ ಏನಂದರೆ, ನಿಜ ಜೀವನದಲ್ಲಿ ಬದುಕಿರುವಂಥ ವ್ಯಕ್ತಿಗಳೇ ಮಡಿದ ನಂತರ ಅವರ ಸಾಧನೆ ಅಥವಾ ಅವರ ಭಕ್ತಿ, ಅವರ ಪೂಜಾ ಕ್ರಮ ಇವೆಲ್ಲ ಹಿನ್ನೆಲೆಯಲ್ಲಿ ಅವರನ್ನು ದೈವವನ್ನು ಕಾಣ್ತಾರೆ. ಹಾಗಾಗಿ ಈ ವೀರಣ್ಣ ಇಲ್ಲಿ ಮಡಿದಿದ್ದು, ಇದರ ಆತ್ಮ ಹೋಗಿ ಹೆಬ್ಬೂರಲ್ಲಿ ನೆಲೆಸಿರೋದ್ರಿಂದ ಅಲ್ಲಿ ದೈವವಾಗಿ ಪ್ರಸಿದ್ಧಿಯನ್ನು ಹೊಂದಿರತಕ್ಕಂಥದ್ದು. ಈಗಾಗಲೇ ಕರಿಣ ಸರ್ ಹೇಳಿದಾಗೆ ಕರ್ನಾಟಕದ ನಾಡಿನಾದ್ಯಂತ ದೈವ ಹೆಸರು ಮಾಡಿದೆ. ಅಂದರೆ ಬಹುತೇಕವಾಗಿ ಜುಂಜಪ್ಪ ಇರ್ಬೋದು, ಎತ್ತಪ್ಪ ಇರ್ಬೋದು, ಈ ಸಮುದಾಯದಲ್ಲಿರೋರೆಲ್ಲರೂ ನಿಜ ಜೀವನದಲ್ಲಿ ಬದುಕಿದ್ದವರೇ ನಂತರದಲ್ಲಿ ದೈವವಾಗಿ ಕಾಣುವಂಥ ಲಕ್ಷಣಗಳಿರೋದು ಒಂದು ಕಾಡುಗೊಲ್ಲ ಬುಡಕಟ್ಟಿನ ಸಾಂಸ್ಕೃತಿಕ ವೀರರಲ್ಲಿ. ಅಂಥ ವೀರರಲ್ಲಿ ಈ ಚಿಕ್ಕಣ್ಣ ಸ್ವಾಮಿನೂ ಕೂಡ ಒಬ್ಬರು. ಹಾಗಾಗಿ ಅದ್ರ ಬಗ್ಗೆ ಅಧ್ಯಯನ ಮಾಡೋಣ ಅಂತಂದು ನಾವುಗಳೆಲ್ಲ ಬಂದಿದ್ದೀವಿ. ನಾವು ಮೂಲ ಸ್ಥಳ ನೋಡ್ಬೇಕಂತ ಬಂದ್ವಿ. ಯಾಕಂದರೆ ನಾವು ಸುಮ್ಮನೆ ಬರೀ ಚಿಕ್ಕಣ್ಣ ಸ್ವಾಮಿ ಕ್ಷೇತ್ರ ನೋಡಿ ಹೋಗಿದ್ರೆ ಸಾಕಾಗಲಿಲ್ಲ. ಅವನು ಇಲ್ಲಿ ಬಾಳಿ ಬದುಕ್ತವನು, ಇಲ್ಲಿ ಮಡಿದವನು, ಅವನು ಮಡಿದಿರ್ತಕ್ಕಂಥ ಜಾಗ ಪರಿಸರ ಹೇಗಿದೆ, ಅಲ್ಲಿನ ಜನಗಳು ಈ ದೈವದ ಬಗ್ಗೆ ಏನೇನು ಕಥೆಗಳನ್ನು ಹೇಳ್ತಾರೆ, ಯಾವಾಗೆ ಭಕ್ತಿಯನ್ನು ಅವರು ತಾಳಿದ್ದಾರೆ ಅದನ್ನು ತಿಳ್ಕೊಳ್ಲಿಕ್ಕೋಸ್ಕರ ನಾವು ಸ್ಥಳ ಪರಿಶೀಲನೆಗೆ ಬಂದಿದ್ವಿ. ಹಾಗಾಗಿ ನಾವು ಕೂಡ ಇಲ್ಲಿ ಬಂದು ಈ ಪರಿಸರ ನೋಡಿ ಭಾಳ ಖುಷಿಯಾಯಿತು. ಚಿಕ್ಕಣ್ಣನಿಗೆ ಇಲ್ಲಿ ಕಗ್ಲಿ ಮರ, ತುಗ್ಲಿ ಮರ, 2 ಬೇವಿನ ಮರಗಳು ಸದಾ
ಪ್ರಕೃತಿನೇ ಅವನಿಗೆ ನೆರಳನ್ನು ನೀಡಿ ಅವನು ಸಂರಕ್ಷಣೆ ಮಾಡ್ತಾ ಇದೆ. ಭಾಳ ಖುಷಿ ನೋಡಿ. ಇದು ಪೌಳಿ ಅಂತ ಕರೀತಾರೆ. ಇದರಲ್ಲಿ ನಾಡಿಗೋದ್ರೆ ಯಾರಿಗೆ ಕಟ್ಟಲ್ಲ ಈ ಪೌಳಿಗಳು. ಇದು ವೀರಗಾರರಿಗೆ ಪೌಳಿ ಎಲ್ಲಿರ್ತೈತೆ ಅವ್ರಿಗೆ ಮಾತ್ರ ನಾವು ಇಂಥ ಪೌಳಿ ಕಟ್ತೀವಿ. ನಮ್ಮಲ್ಲಿ ಸಮಾಧಿ ಕಟ್ಟೋ ಪರಿಕಲ್ಪನೆ ಇಲ್ಲ. ಪೂಜಾರಿಗೆ ಮತ್ತು ನಮ್ಮ ದೈವಗಳಿಗೆ ಮಾತ್ರ ನಾವು ಸಮಾಧಿಯನ್ನು ಕಟ್ತೀವಿ. ಉಳಿದಂತೆ ಯಾರಿಗೂ ಕೂಡ ಸಮಾಧಿಯನ್ನು ಕಟ್ಟೋ ಪ್ರತೀತಿ ಇಲ್ಲ ನಮ್ಮಲ್ಲಿ. ಹಾಗಾಗಿನೇ ನಮ್ಮ ಎಲ್ಲೆಲ್ಲಿ ವೀರಗಾರಿದ್ರೆ ನಮ್ಮ ದೈವಗಳು ಅವ್ರು ಮಡಿದಿರೋ ಜಾಗದಲ್ಲಿ ನಾವೇನು ಮಾಡ್ತೀವಿ, ಸುತ್ತ ಪೌಳಿಯನ್ನು ಕಟ್ತೀವಿ. ಈಗ ಪೌಳಿಯನ್ನು ಕಟ್ಟಿ ಅಲ್ಲಿ ಮರ ನೋಡಿ ಮಡಿದಿರ್ತ ಇಲ್ಲಿ ನಾವು ಬೆನಗಳನ್ನಿಟ್ಟು ಪೂಜೆ ಮಾಡ್ತೇವೆ. ಅವ್ರು ನೆನಪಾರ್ಥವಾಗಿ ಅವನು ಐಕ್ಯ ಸ್ಥಳ, ಅವ್ನು ಸಮಾಧಿಗೊಂಡಿರ್ತಕ್ಕಂಥ ಸ್ಥಳ. ಅದ್ರ ಮೇಲೆ ಈ ಕಲ್ಲನ್ನು ಗುಂಡು ಕಲ್ಲುಗಳನ್ನು ಇಟ್ಟು ಅವಕ್ಕೆ ನಾಮಗಳನ್ನು ಇಟ್ಟು ಬಂದಾಗ ನಾವು ಪೂಜೆ ಮಾಡ್ಕೊಂಡು ವರ್ಷಕ್ಕೊಂದು ಹೊತ್ತಿಗೆ ಹೋಗ್ತೀವಿ. ಆಮೇಲೆ ಇಲ್ಲಿ ಪ್ರತಿ ವರ್ಷ ಅಲ್ಲಿ ಚಿಕ್ಕಣ್ಣ ಸ್ವಾಮಿ ಜಾತ್ರೆ ನಡಿಬೇಕಾದ್ರೆ ಮದ್ದಲ್ಲಿಗೆ ಬಂದವರು ಇಲ್ಲಿ ಪೂಜೆ ಸಲ್ಲಿಸಿ ಇಲ್ಲಿ ತೀರ್ಥಪ್ರಸಾದ ತಗೊಂಡೋಗಿ ಅಲ್ಲಿ ಹಾಕಿ ಅಲ್ಲಿ ಜಾತ್ರೆಯನ್ನು ಪ್ರಾರಂಭಿಸ್ತಾರೆ. ಇದು ಈ ಸ್ಥಳದ ಒಂದು ವಿಶೇಷ. ಇದು ಕಾಡುಗೊಲ್ರು ಬುಡಕಟ್ಟು ಅಂತ ಹೇಳಿದೆ. ಅವ್ರು ಯಾವುದೇ ಹಳ್ಳಿ ಮತ್ತು ಊರು ನಗರಗಳಲ್ಲಿರಲ್ಲ. ಅವರು ಕಾಡಿನಂಚಿನಲ್ಲಿ ಇರ್ತಾರೆ. ಕೆರೆ ದಂಡೆ ತಮ್ಮ ಜೀವಾದ ಅವರು ಕಸುಬರ್ದು ಪಶುಪಾಲನೆ. ಆ ಪಶುಪಾಲನೆ ಮಾಡೋರು ಅವರೇ ಮಾಡ್ತಾರೆ, ಎಲ್ಲಿ ಹುಲ್ಲು ನೀರು ಇರ್ತಾವೋ, ಎಲ್ಲಿ ಪ್ರಶಾಂತ ಸ್ಥಳ ಇರ್ತದೆ ಅಂಥ ಕಡೆ ಇರ್ತಾರೆ. ಆ ಇರುವಾಗ ಏನಾಗ್ತೈತೆ, ಹಿಂದೆ ಮೊಘಲರ ಆಳ್ವಿಕೆ ಕಾಲದಲ್ಲಿ ತುರುಕುರುದಂಡು ಬಂದರೆ ನಮ್ಮದು ಈ ಒಂದು ಬುಡಕಟ್ಟು ಪಾವಿತ್ರತೆ ಹಾಳಾಗುತ್ತೆ ಅಂತ ಅವ್ರಿಗೆ ಇವರೆಲ್ಲ ಫ್ರೀಯಾಗಿ ಹಾಲು ಮೊಸರು ಒದಗಿಸ್ಬೇಕು. ನಮ್ಮದು ಹಾಲಂಥ ಕುಲ, ನೀರಿನಂಥ ಕುಲ, ಇವ್ರು ಬಂದು ನಮ್ಮ ಪಾವಿತ್ರತೆ ಹಾಳು ಮಾಡ್ತಾರೆ. ಇವ್ರು ಮುಟ್ಟಿ ನಾವು ಬತ ಕೆಡೋದ್ಕಿಂತ, ನಮ್ಮ ವ್ರತ ಹಾಳಾಗೋದ್ಕಿಂತ, ನಮ್ಮ ಕುಲದ ಶ್ರೇಷ್ಠತೆ ಕೆಡೋದ್ಕಿಂತ ಮುಂಚೆ ನಾವೇ ಮುಡಿದ್ಬಿಡೋಣ ಅಂತೇಳಿ ಹಂಚ್ಕೊಂಡು ಹೋಗೋದು ಒಂದು ಪರಿ. ಆದರೆ ಇವರೇ ಮಾಡ್ತಿದ್ರು, ಇವನು ಯಾವಾಗಲೂ ಎಮ್ಮೆ ಹಸುಗಳು ಸಾಕಿದ್ರಲ್ವ, ಅವ್ರಿಗೆಲ್ಲ ನೋಡಿ ನೀನು ನಮಗೆ ಉಚಿತವಾಗಿ ಹಾಲು ಕೊಟ್ಟರೆ, ಬೆಣ್ಣೆ ಕೊಟ್ಟರೆ, ತುಪ್ಪ ಕೊಟ್ಟರೆ ಮಾತ್ರ ನೀವು ಜೀವ ಸಹಿತ ಬಿಡ್ತಾರೆ, ಬಿಡೋಲ್ಲ ಅಂತ ನೋಡಿ. ಕಾಯೋರು ಇವರು ಪುಕ್ಸಟ್ಟೆ ತಿನ್ನೋರು ಅವರು. ಹಂಗಾಗಿ ಚಿಕ್ಕಣ್ಣನಿಗೆ ಅವ್ರಿಗೂ ಮಸ್ಲತ್ ನಡೆದು ಕೊನೆಗೆ ಅವ್ರಿಗೆ ಇಲ್ಲಪ್ಪ ಚಿಕ್ಕಣ್ಣ ಹಾಗೆ ಹೀಗೆ ಅಂತೇಳಿ ಅವ್ನು ಪುಸ್ಲಾಯಿಸ್ತಾರೆ. ನೋಡಿ ಇಲ್ಲಿ ನಾವು ಮರಳನ್ನು ಮಟ್ಟಕ್ಕೆ ಕಟ್ಟಿದ್ದೀವಿ, ಇದು ಒತ್ಕೊಳಕ್ಕಾಗಲ್ಲ ತಲೆ ಮೇಲೆ, ಒಂದು ಸ್ವಲ್ಪ ಬಂದು ಸಹಾಯ ಮಾಡು ಅಂತೇಳಿ ಅವನು ಅವ್ರಿಗೆ ಒರೆಸ್ಲಿಕ್ಕಂತ ಬಗ್ದಾಗ ಅವ್ರು ಮೋಸದಿಂದ ಹಿಂದ್ಗಡೆಯಿಂದ ಬಂದು ಅವ್ರ ತಲೆನ ಕಡಿತಾರೆ ಅಲ್ವ. ಹೀಗೆ ತುರುಕರ ಮೋಸಕ್ಕೆ ಒಳಗಾಗಿ ಮಡದಂಥ ಸ್ಥಳ ಅಂತ. ಹೀಗೆ ಎಷ್ಟೋ ಜನ ವೀರಗಾರರ ಕತೆ ಹಿಂಗೆ ಆಗಿದೆ. ಜನಪ್ರಿಯ ಪ್ರತೀತಿ ಇದಷ್ಟು ಇದೆ. ಇದು ಈ ಥರ ನಮ್ಮ ವೀರಗಾರಿಗೆಲ್ಲ ಒಂದೊಂದು ಇದೆ. ಅಂದರೆ ನೋಡಿ, ಈಗ ಒಂದು ಪ್ರದೇಶದಲ್ಲಿ ಬುಡಕಟ್ಟು ಜನ ನೆಮ್ಮದಿಯಾಗಿದ್ದರು. ಹೊರಗಿನ ದಾಳಿಗಳು ಬಂದಾಗ ನಮ್ಮ ಮೇಲೆ ಹೇಗೆ ಆಕ್ರಮಣಗಳಾಗಿದ್ದಾವೆ, ನಮ್ಮ ಜನವನ್ನು ಹೇಗೆ ಒಕ್ಕಲು ಎಬ್ಬರಿಸ್ತಾ ಇದ್ದಾರೆ. ಅವ್ರ ಮೂಲ ನೆಲೆಗಳನ್ನು ಕಳ್ಕೊಂಡವರು ಆ ನೆಲೆಯನ್ನು ಬಿಟ್ಟು ತನ್ನ ಮೂಲ ಸಂಸ್ಕೃತಿಗೊಳಿಸ್ಕೊಳ್ಳಲಿಕ್ಕೆ ಅವರಿಂದ ದೂರ ಆಗ್ತಕ್ಕಂಥ, ಅವರೇನೋ ತಿರುಗಿ ಬಿದ್ದಾಗ ಅವರನ್ನೇ ಮುಗಿಸ್ತಕ್ಕಂಥ ಇಂಥ ಕೃತ್ಯಗಳು ಚರಿತ್ರೆಯಲ್ಲಿ ದಾಖಲಾಗಿರೋದನ್ನು ನಾವು ನೋಡ್ತೀವಿ. ಹಾಗಾಗಿನೇ ಇಂಥ ಒಂದು ನಮ್ಮ ಒಬ್ಬ ಇನ್ನೂ ಮದುವೆನೇ ಆಗಿರಲಿಲ್ಲ ಅವನಿಗೆ, ಕೋರ್ ಮಗ ಅವನು. ಅಯ್ಯೋ ಭಾಳ ಬದುಕೋ ಮಗ ಸತ್ತೋಗ್ಬಿಟ್ಟಲ್ಲ ಅಂತೇಳಿ ಆ ತಾಯಿ ತುಂಬ ಪ್ರಲಾಪ ಮಾಡಿ ಅವಳು ಗೋಳಾಡೋ ರೀತಿ ಭಾಳ ಅದ್ಭುತವಾದ್ದು ತಾಯಿ. ಹಾಗಾಗಿ ಅದು ಆ ಕಾವ್ಯದಲ್ಲೆಲ್ಲ ತುಂಬ ಚೆನ್ನಾಗಿ ಪ್ರತಿಧ್ವನಿಸ್ತಾ ಇರುತ್ತೆ. ಹಾಗೆ ಹಾಡು ಕಟ್ಕೊಂಡು ಚಿಕ್ಕಣ್ಣ ಹೇಗೆ ದನ ಕಾಯ್ತಿದ್ದ, ಹೇಗೆ ಕುದುರೆ ಕುಣಿಸ್ತಿದ್ದ, ಹೇಗೆ ವೈಭವವಾಗಿದ್ದ, ಹೇಗೆ ಅವನು ಕುಣಿಗಲ್ ಗೆದ್ದ, ಗುಲಿಯೂರು ಗೆದ್ದ, ಆ ಶಿವಗಂಗೆ ಗೆದ್ದ, ಎಲ್ಲ ರಾಜರಲ್ಲೇ ರಾಜ, ಶ್ರೇಷ್ಠವಾದ ರಾಜ ಚಿಕ್ಕಣ್ಣ ಅಂತೇಳಿ ಜನ ಅವನ ಮೇಲೆ ಅಭಿಮಾನವನ್ನು ತಾಳಿ ದೇವರಂತ ಪೂಜೆ ಮಾಡ್ತಿದ್ದಾರೆ. ನಮ್ಮಲ್ಲಿ ಏನಾದರೂ ಯಾರು ಒಳ್ಳೆ ಪರೋಪಕಾರ ಮಾಡ್ತಾರೋ, ತನ್ನ ಜೀವಾದಿಗೋಸ್ಕರ, ತನ್ನ ಸಮುದಾಯಕ್ಕೋಸ್ಕರ ಹೋರಾಡಿರ್ತಕ್ಕಂಥ ದೈವ ಅಂತೇಳಿ ಪೂಜೆ ಮಾಡ್ತಾನೆ. ಅದನ್ನು ಈ ಥರ ಅವನೆಲ್ಲಿ ಮಡಿದಿರ್ತ ಅಲ್ಲಿ ಅವನ ಸಮಾಜದ ಮೇಲೆ ಬೆನಗಳನ್ನಿಟ್ಟು ಪೂಜೆ ಮಾಡೋದ್ರ ಮುಖಾಂತರವಾಗಿ ತಮ್ಮ ಭಕ್ತರ ಸಮಾಪನೆ ಮಾಡ್ತಾರೆ. ಹೇಳಿ. ನಮಸ್ಕಾರ. ಪಶುಪಾಲನೆ ಮುಖ್ಯ ಕಸುಬಾಗಿರ್ತಕ್ಕಂಥದ್ದು ಕಾಡುಗೊಲ್ಲರು. ಅದರಂತೆಯೇ ಕಾಡುಗೊಲ್ಲರ ಒಬ್ಬ ನಮ್ಮ ಆದಿಪುರುಷರಾಗಿರ್ತಕ್ಕಂಥ, ನಮ್ಮ ವೀರರಾಗಿರ್ತಕ್ಕಂಥ, ಕುಲದೈವವಾಗಿರ್ತಕ್ಕಂಥ ಚಿಕ್ಕಣ್ಣ ಸ್ವಾಮಿಯವರು ಕೂಡ ಈ ಪಶುಪಾಲನೆ, ಕುರಿ ಸಾಕಣೆ ಇದನ್ನೇ ಮಾಡಿಕೊಂಡು ಈ ಭಾಗದಲ್ಲಿ ಇದ್ದಂಥವರು. ಈಗಾಗಲೇ ಪ್ರೊಫೆಸರ್ ಕರಿಯಣ್ಣ ಸರ್ ಹೇಳಿದ ಹಾಗೆ ಒಂದು ಕಾಲಘಟ್ಟದಲ್ಲಿ ಮುಸ್ಲಿಮರಿಗೆ ಮತ್ತು ಇವರಿಗೆ ಒಂದು ಕಾಳಗ ನಡೆದು, ಸೊ ಇವರ ಒಂದು ಇದು ಅಂತ್ಯ ಆಗ್ತದೆ. ಆದ ನಂತರ ಇವರು ಒಬ್ಬ ಮಹಾಪುರುಷರಾಗಿ ಅವತಾರ ಎತ್ತುತ್ತಾರೆ. ಆ ನಂತರ ಅವರು ಹೆಬ್ಬೂರು ಪಕ್ಕದಲ್ಲಿರ್ತಕ್ಕಂಥ ಶ್ರೀ ಚಿಕ್ಕಣ್ಣ ಸ್ವಾಮಿ ಕ್ಷೇತ್ರದಲ್ಲಿ ತಳವೂರ್ತಾರೆ. ಆ ನಂತರದಲ್ಲಿ ಅವ್ರನ್ನ ಭಕ್ತಿಯಿಂದ ನಮ್ಮ ಹಿಂದಿನವರು ಅವ್ರನ್ನ ಆರಾಧನೆ ಮಾಡಿಕೊಂಡು ಬರ್ತಾ ಇರ್ತಕ್ಕಂಥದ್ದು. ಈಗ ಅದು ಬಹಳ ಸರಳವಾಗಿರ್ತಕ್ಕಂಥ ಕ್ಷೇತ್ರದಿಂದ ಇವತ್ತು ಅತ್ಯಂತ ಲಕ್ಷಾಂತರ ಜನ ಭಕ್ತಾದಿಗಳು ಈವನ್ನು ನಮ್ಮ ಕರ್ನಾಟಕ ಅಲ್ಲದೆ ಬೇರೆ ಬೇರೆ ಕಡೆಗೆ ರಾಜಸ್ಥಾನ,
ಮತ್ತು ಬಿಹಾರ ಈ ಭಾಗದಿಂದಲೂ ಕೂಡ ಭಕ್ತರು ಆ ಸ್ವಾಮಿಯ ದರ್ಶನಕ್ಕೆ ಬಂದು ಅವರ ಕೃಪೆಗೆ ಪಾತ್ರರಾಗಿರ್ತಕ್ಕಂಥದ್ದು. ಮತ್ತು ಅನೇಕ ಕಷ್ಟಗಳು ಅವರಿಗೆ ಏನು ವಿವಾಹದ ಸಂದರ್ಭದಲ್ಲಾಗಿರ್ಬೋದು, ಮಕ್ಕಳಾಗದಲ್ಲೇ ಇರತಕ್ಕಂಥದ್ದು, ಶಿಕ್ಷಣದಲ್ಲಾಗಿರ್ಬೋದು, ಉದ್ಯೋಗದಲ್ಲಾಗಿರ್ಬೋದು, ರೋಗ ರುಜಿನ ಆಗಿರ್ಬೋದು, ಇಂತಹ ಎಲ್ಲ ಒಂದು ಕಷ್ಟಗಳನ್ನು ಕೂಡ ಪರಿಹಾರ ಮಾಡಿರ್ತಕ್ಕಂಥ ಒಂದು ಉದಾಹರಣೆಗಳು ಕೂಡ ಇದೆ. ಅವರೇ ಭಕ್ತರೇ ಬಂದು ಹೇಳಿರ್ತಕ್ಕಂಥದ್ದು ಕೂಡ ಇದೆ. ಹಾಗಾಗಿ ಭಕ್ತರಿಗೆ ದಯಾಮಯನಾಗಿರ್ತಕ್ಕಂಥವನು ಈ ಚಿಕ್ಕಣ್ಣ ಸ್ವಾಮಿ. ಹಂಗಾಗಿ ಇವತ್ತು ಇಲ್ಲಿ ಇದ್ದಂತಹ ಸ್ವಾಮಿ ಅಲ್ಲಿಗೆ ಬಂದು ನೆಲೆಸಿ ಇವತ್ತು ವೈಭವೋಪೇತವಾಗಿ ನಡೀತಾ ಇರತಕ್ಕಂಥದ್ದು. ಮತ್ತು ಎಲ್ಲ ಭಕ್ತರಿಗೂ ಕೂಡ ಅವರ ಕಷ್ಟ ಕಾರ್ಪಣ್ಯಗಳನ್ನು ಪರಿಹರಿಸ್ತಕ್ಕಂಥ ಒಂದು ರೀತಿಯಾಗಿ ಚಿಕ್ಕಣ್ಣ ಸ್ವಾಮಿ ಇವತ್ತು ಇದ್ದಾರೆ. ಸೊ ಹಾಗಾಗಿ ನಾವು ಒಂದು ಅವರ ಬಗ್ಗೆ ಆ ಒಂದು ಇತಿಹಾಸವನ್ನು ಒಂದು ಸ್ವಲ್ಪ ಏನು ಇದೆ ಅಂತಕ್ಕಂಥ ಒಂದು ದಾಖಲು ಮಾಡ್ತಕ್ಕಂಥ ಒಂದು ಪ್ರಯತ್ನಕ್ಕೋಸ್ಕರವಾಗಿ ಇಲ್ಲಿಗೆ ಇವತ್ತು ನಾವು ಬಂದಿದ್ದೇವೆ. ಇದರ ಒಂದು ಸ್ಥಳ ಪರಿಶೀಲನೆ ಮಾಡಬೇಕು ಅಂತೇಳಿ ಬಹಳಷ್ಟು ಸಂತೋಷ ಆಯಿತು. ಇಲ್ಲಿರ್ತಕ್ಕಂಥ ಮರಗಿಡಗಳು, ಈ ಒಂದು ಸನ್ನಿಧಿ ನೋಡಿ ನಮಗೆ ಭಾಳ ಸಂತೋಷ ಆಗಿದೆ. ಸೊ ಇನ್ನೂ ಈ ನಾಡಿಗೆ ಮತ್ತು ಎಲ್ಲ ಜನಗಳಿಗೂ ಕೂಡ ಹೆಚ್ಚು ಶಕ್ತಿಯನ್ನು ಕೊಟ್ಟು ಅವರಿಗೆಲ್ಲ ಒಂದು ಕಷ್ಟಗಳನ್ನು ಪರಿಹಾರ ಮಾಡಬೇಕು ಅಂತೇಳಿ ನನ್ನ ಕೋರಿಕೆ ಮಾಡ್ತೇನೆ. ಥ್ಯಾಂಕ್ ಯು.